ರೋಡು ತುಂಬ ಡ್ಯಾಮೇಜ್ ಆಗಿ 5-6 ವರ್ಷ ಆಯಿತು ಸರ್. MLA ಆದಂಥ ಸುರೇಶ್ ಗೌಡ್ರವರೇ, ನೀವು ಎಲ್ಲಿದ್ದೀರಾ? ಅಬ್ಬಾ ಅಯ್ಯೋ ಅಯ್ಯಯ್ಯೋ, ಈ ರೋಡಲ್ಲಿ ನಾವು ಹೇಗಪ್ಪ ಹೋಗೋದು? ಮಿನಿಸ್ಟ್ರೇ, MLAಗಳೇ, ಅಧಿಕಾರಿಗಳೇ, ಬನ್ನಿ ನಮ್ಮ ರೋಡ್ಗೆ ಒಮ್ಮೆ. ಡಾಂಬರು ಕಾಣದ 2 ಕಿಲೋಮೀಟರ್ ರಸ್ತೆಯಲ್ಲಿ ಗಾಡಿಯಲ್ಲಿ ಹೋಗುವಷ್ಟರಲ್ಲಿ ಸುಸ್ತು. ದಿನ ಈ ಊರಿನವರು ಅದ್ಯಾಗೆ ಓಡಾಡ್ತಾರೋ ಆ ದೇವರೇ ಬಲ್ಲ. ಅಷ್ಟಕ್ಕೂ ಈ ರೋಡ್ ಇರೋದು ನಮ್ಮ ತುಮಕೂರಿನಿಂದ ಕೇವಲ 12 ಕಿಲೋಮೀಟರ್ ದೂರದಲ್ಲಿ ಅಷ್ಟೇ. ಡಾಂಬರು ಕಾಣದ ರಸ್ತೆ, ಗುಂಡಿಗಳ ರೋಡ್, ಸವಾರರು ಹೈರಾಣು. MLA ಆದಂಥ ಸುರೇಶ್ ಗೌಡ್ರವರೇ, ನೀವು ಎಲ್ಲಿದ್ದೀರಾ? ಕಣ್ಮುಚ್ಚಿ ಕುಳಿತ ಅಧಿಕಾರಿಗಳು, ಶಾಸಕರು. ಎರಡನೇ ರಾಜಧಾನಿಯಾಗಿ ಬೆಳೆಯುತ್ತಿರುವ ನಮ್ಮ ತುಮಕೂರಿನಿಂದ ಕೇವಲ 10ರಿಂದ 12 ಕಿಲೋಮೀಟರ್ ದೂರದಲ್ಲಿರೋ ಹೆಗ್ಗೆರೆ ಬಳಿಯ ಕುಂಕುಮನಹಳ್ಳಿಯ ರಸ್ತೆಯ ದುಸ್ಥಿತಿ ಇದು. ಬೆಂಗಳೂರು ಶಿವಮೊಗ್ಗ ರಾಜ್ಯ ಹೆದ್ದಾರಿಯಲ್ಲಿ ಸಿಗುವ ಹೆಗ್ಗೆರೆಯಿಂದ 2 ಕಿಲೋಮೀಟರ್ ಸಾಗಿದ್ರೆ ಈ ಗ್ರಾಮ ಸಿಗುತ್ತೆ. ಈ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯವನ್ನ ಒದಗಿಸುವಲ್ಲಿ ಜನಪ್ರತಿನಿಧಿಗಳು ವಿಫಲರಾಗಿದ್ದಾರೆ. ರೋಡು ತುಂಬ ಡ್ಯಾಮೇಜ್ ಆಗಿ 5-6 ವರ್ಷ ಆಯಿತು ಸರ್. ಯಾವ ವೆಹಿಕಲ್ ಹೋಗೋಕ್ಕೂ ತೊಂದರೆ ಸರ್. ಆದ್ದರಿಂದ ಇದ್ದಿದ್ರೊಳಗೂ ವಯಸ್ಸಾದವರು ಹಾಸ್ಪಿಟ್ಲಿಗೆ ಹೋಗೋಕ್ಕೆ ತುಂಬ ತೊಂದರೆ ಸರ್. ಬಸ್ಸು ಒನ್ ಟೈಮ್ ಬರ್ತೈತೆ, ಮತ್ತೆ ಬರಲ್ಲ. ಮಕ್ಕಳು ಸ್ಕೂಲ್ಗೂ ಎಲ್ಲದಕ್ಕೂ ತೊಂದರೆ ಸರ್. 7-8 ಬಸ್ ಬರ್ತವೆ, ಸ್ಕೂಲ್ ಬಸ್ಗಳು. ಅವ್ರಿಗೂ ವೆಹಿಕಲ್ ಎಲ್ಲರಿಗೂ ಇರಲ್ಲ ಸರ್. ಕರ್ಕೊಂಡೋಗಿ ಕರ್ಕೊಂಬರೋಕ್ಕೂ ತೊಂದರೆ. ಮಳೆ ಒಯ್ದ್ರಂತೂ ಕತ್ತರಿಸ ಓಡಾಡೋಕ್ಕಾಗಲ್ಲ. ಅಧಿಕಾರಿಗಳು ಬರ್ತಾರೆ, ನೋಡ್ತಾರೆ, ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ, ಹೊರಟೋಗ್ತಾರೆ. ಹಾಕಿರು ಅಷ್ಟೇ ಸರ್, ಹಾಕಿಲ್ದ್ರು ಅಷ್ಟೇ. ಅವ್ರ ಕೆಲಸ ಗೆದಿತಾರೆ, ಹೋಗ್ತಾರೆ, ಅಷ್ಟು ಬಿಟ್ರೆ. ಇನ್ನು ಈ ಗ್ರಾಮದಿಂದ ಹೆಗ್ಗೆರೆಗೆ ಹೋಗುವ ರಸ್ತೆಯ ಸ್ಥಿತಿ ಮಾತ್ರ ಅಯೋಮಯವಾಗಿದೆ. ಕಾಲಿಟ್ರೆ ಸಾಕು, ಎಲ್ಲೆಲ್ಲೂ ಗುಂಡಿ. ಮಳೆ ಬಂದ್ರೆ ಸಾಕು, ಮಳೆಯಿಂದ ಗುಂಡಿಗಳಲ್ಲಿ ನೀರು ತುಂಬಿಕೊಂಡು ರಸ್ತೆ ಯಾವುದೋ ಗುಂಡಿ ಯಾವುದೋ ತಿಳಿಯದೆ ಸವಾರರು ಮಾತ್ರ ಗುಂಡಿಗಳಲ್ಲಿ ಬಿದ್ದು ಏಳ್ತಾ ಇದ್ದಾರೆ. ಇನ್ನು ಬೇಸಿಗೆಯಲ್ಲಿ ಈ ಗುಂಡಿಗಳ ರಸ್ತೆಯಿಂದ ಬರೀ ಧೂಳು. ಬೈಕ್ನಲ್ಲಿ ಓಡಾಡುವ ಸವಾರರು ಮಾತ್ರ ಗುಂಡಿಗಳ ರಸ್ತೆಯಿಂದ ಹೈರಾಣಾಗಿದ್ದಾರೆ. ನಮ್ಮೂರಿನ ಗ್ರಾಮಾಂತರ MLA ಆದಂಥ ಸುರೇಶ್ ಗೌಡ್ರವರೇ, ನೀವು ಎಲ್ಲಿದ್ದೀರಾ? ಗೆದ್ದು ಹೋದ್ಮೇಲೆ ಈ ಕಡೆಗೆ ತಿರುಗಿ ಬಂದು ನೋಡಿದ್ದೀರಾ? ಕುಂಕುಮನಹಳ್ಳಿ ರಸ್ತೆ ಬಂದು ನೋಡಿ. ನಿಮಗೆ ಆದಂಥ ಅನಾನುಕೂಲ ಏನಾನ ಇದ್ದರೆ, ಅನಾನುಕೂಲ ಕಂಡ್ರೆ ಬಂದದ್ದು ಅನಾನುಕೂಲ ಇದೆ, ಇಲ್ಲ ಅಂತ ಅಂದರೆ ಚೆನ್ನಾಗಿದೆ ಅಂತ ಹೇಳಿ. ಯಾರಾದರೂ ಮಕ್ಕಳು ಮರಿ ಸ್ಕೂಲ್ ಬಸ್ಸಲ್ಲಿ ಓಡಾಡೋಕ್ಕೆ ಇಲ್ಲೇನಿದು ರೋಡ್ ಊಟ ಏನು ಮಾಡ್ತಾಯಿದ್ದೀರಾ ನೀವು? MLA ಸುರೇಶ್ ಗೌಡ್ರೆ, ಏನು ಮಾಡ್ತಾಯಿದ್ದೀರಾ? ಮಳೆ ಬಂದರೆ ಓಡಾಡೋಕ್ಕಾಗಲ್ಲ. ತ್ಯಾವ 1 ಅಡಿ 1 ಮಂಡಿ ಉದ್ದ ನೀರು ನಿಂತ್ಕೊಂತದೆ. ಸ್ಕೂಲ್ ಮಕ್ಕಳು ಗೌರ್ಮೆಂಟ್ ಬಸ್ಸು ಸಿಕ್ಕಾಬಟ್ಟೆ ಓಡಾಡೋಕ್ಕಾಗಲ್ಲ. ಸ್ಕೂಲ್ ಬಸ್ಸೇ ನಿಂತೋಗಿ ಮಕ್ಕಳಿಗೆ ತೊಂದರೆ ಆದರೆ ನೀವೇ ಇದಕ್ಕೆ ಕಾರಣಕರ್ತರಾಗ್ತೀರಾ? ಕಳೆದ 3 ವರ್ಷಗಳಿಂದ ಈ ರಸ್ತೆಯ ಸ್ಥಿತಿ ಇದೇ ರೀತಿಯಲ್ಲಿ ಇದ್ದು, ಅಧಿಕಾರಿಗಳು ಮಾತ್ರ ನಿದ್ದೆಗೆ ಜಾರಿದ್ದಾರೆ ಅಂತ ಕಾಣಿಸುತ್ತದೆ. ಈ ಗ್ರಾಮಕ್ಕೆ ತುಮಕೂರಿನಿಂದ ನಿತ್ಯ 3ರಿಂದ 4 ಸಿಟಿ ಬಸ್ ಸಂಚಾರ ಮಾಡ್ತಾ ಇದ್ವು. ಆದರೆ ಅದ್ಯಾವಾಗ ರಸ್ತೆ ಹಾಳಾಯ್ತೋ ಅವಾಗಿಂದ ಈ ಗ್ರಾಮಕ್ಕೆ ಬರುವ ಬಸ್ಗಳ ಸಂಚಾರ ಕೂಡ ಸ್ಥಗಿತಗೊಂಡಿದೆ. ಈ ಗ್ರಾಮದಿಂದ ತುಮಕೂರಿಗೆ ನಿತ್ಯ 100 ಮಂದಿ ವಿದ್ಯಾರ್ಥಿಗಳು ಹಾಗೂ ಕೆಲಸಕ್ಕೆ ಹೋಗ್ತಾ ಇದ್ದು ಸಾಕಷ್ಟು ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ. ರೋಡಲ್ಲಿ ಡೈಲಿ ಓಡಾಡೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ಗುಂಡಿ ಗುದ್ರ ಬಿದ್ದುಬಿಟ್ಟವೆ. ಮಳೆ ಬಂದ್ರಂತೂ ಫುಲ್ ಎಲ್ಲ ನೀರು ತುಂಬ್ಕೊಂಡ್ಬಿಟ್ಟಿರುತ್ತೆ. ಅದರಿಂದ ಬಸ್ಸು ನಿಲ್ಲಿಸ್ಬಿಟ್ಟವ್ರೆ. ನಮಗೆ ಕಾಲೇಜ್ ಬಿಡೋದು ಮಧ್ಯಾಹ್ನ ಆಗುತ್ತೆ, ಡೈಲಿ ನಡ್ಕೊಂಡು ಹೋಗ್ಬೇಕು. ಮಧ್ಯಾಹ್ನ ಹೊತ್ತು ಬಸ್ ಸಿಗಲ್ಲ. ರೋಡ್ ಸ್ವಲ್ಪನೂ ಚೆನ್ನಾಗಿಲ್ಲ ಅಣ್ಣ. ಗಾಡಿಗಳಂತೂ ಯಾವಾಗಲೂ ಖರ್ಚಿಗೆ ಬರ್ತವೆ, ಗಾಡಿಗಳು ಓಡಾಡೋಕ್ಕಾಗಲ್ಲ. ರೋಡೆಲ್ಲ ಫುಲ್ ಎಕ್ಕುಟ್ಟು ಹೋಗ್ಬಿಟ್ಟೈತೆ, ಯಾರು ಸರಿ ಮಾಡಿಸಲ್ಲ ಕಣ. ಅಧಿಕಾರಿಗಳು ಯಾರು ನೋಡೇ ಇಲ್ಲ. ನಾವಂತೂ ಹೇಳಿ ಸಾಕಾಗೋಯ್ತು. ಎಲ್ಲರೂ ನಮ್ಮೂರವರೆಲ್ಲ ಹೇಳ್ತಾರೆ, ಸುತ್ತಮುತ್ತ ಎಷ್ಟೊಂದು ಊರಿಗೆಲ್ಲ ರೋಡ್ ಕನೆಕ್ಟ್ ಆಗುತ್ತಿದ್ದು. ಬಟ್ ಒಂದು 3-4 ಊರು ಜನ ಎಲ್ಲ ಇದೇ ರೋಡಲ್ಲಿ ಓಡಾಡ್ತಾರೆ. ಯಾರು ಸರಿ ಮಾಡ್ಸೋಕೆ ಯಾರು ಮುಂದೆ ಬರಲ್ಲ. ರೋಡ್ ಮಾತ್ರ ಚೆನ್ನಾಗಿಲ್ಲ ಕಣ. ಮಕ್ಕಳು ನಿಲ್ಲಿಸ್ಬಿಟ್ಟವ್ರು. ಇವಾಗ ಫಸ್ಟ್ ಗೌರ್ಮೆಂಟ್ ಬಸ್ ಬರೋದು, ಆರಾಮಾಗಿ ಗೌರ್ಮೆಂಟ್ ಬಸ್ಸಿಗೆ ಬರೆಯುವ ಊರಲ್ಲಿ ನಿಲ್ಲಿಸೋದು. ಈಗ ಬಸ್ಸು ಬರ್ತಾ ಇಲ್ಲ. ಇನ್ನು ಕುಂಕುಮನಹಳ್ಳಿ ಮಲ್ಲಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಲಿದ್ದು ರಸ್ತೆಗೆ ಡಾಂಬರು ಹಾಕಲು ಮೀನಾಮೇಷ ಎಣಿಸ್ತಾ ಇದ್ದಾರೆ. ಅಲ್ಲದೆ ಶಾಸಕರು ಕೂಡ ಕಣ್ಮುಚ್ಚಿ ಕುಳಿತಿದ್ದು ಮಾತ್ರ ದುರಂತವೇ ಸರಿ. ಗ್ರಾಮದವರು ಹೇಳುವ ಹಾಗೆ ರಸ್ತೆ ಕಾಮಗಾರಿ ಅನುದಾನ ಬಂದಿದ್ದು ಬೇಸಿಗೆಯಲ್ಲಿ ಕಾಮಗಾರಿ ಶುರು ಮಾಡ್ತಾರಂತೆ. ಆದರೆ ಕೇವಲ 2 ಕಿಲೋಮೀಟರ್ ರಸ್ತೆಗೆ ಡಾಂಬರು ಹಾಕಲು ಇನ್ನೂ 3-4 ತಿಂಗಳು ಬೇಕು ಅಂದ್ರೆ ನಮ್ಮ ಅಧಿಕಾರಿಗಳ ನಿರ್ಲಕ್ಷ್ಯ ಎಷ್ಟಿದೆ ಅನ್ನೋದು ಮೇಲ್ನೋಟಕ್ಕೆ ತಿಳಿಯುತ್ತೆ.
ಇನ್ನಾದರೂ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕೂಡಲೇ ರಸ್ತೆ ದುರಸ್ತಿ ಕೈಗೊಳ್ಳಬೇಕಾಗಿ ಪ್ರಜಾಶಕ್ತಿ ಟಿವಿಯ ಆಶಯ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಓಯಲೇಶ್ವರಿ, ತುಮಕೂರು. ರೋಡು ತುಂಬ ಡ್ಯಾಮೇಜ್ ಆಗಿ 5-6 ವರ್ಷ ಆಯಿತು ಸರ್. MLA ಆದಂಥ ಸುರೇಶ್ ಗೌಡ್ರವರೇ, ನೀವು ಎಲ್ಲಿದ್ದೀರಾ?